ಸರ್ ನೀವು ಒಂದು ಗಣಪತಿ ಮದುವೆ ಸ್ಟೋರಿ ಹೇಳ್ತೇನೆ ಅಂದಿದ್ರೆ ಹೇಳಲೇ ಇಲ್ಲ, ಈಗ ಹೇಳ್ತೀರಿ ಸರ್? ಹೌದಲ್ಲವಿ, ನನ್ ನೆನಪ ಇದ್ರಿಕ್ಕಿಲ್ಲ ಅತ್ತ. ನೀ ನೆನ್ಪು ಮಾಡಿ ಚಲೋ ಮಾಡಿದ್ ತಗೋವಿ, ಹೇಳ್ತೀನಿ ಸ್ಟೋರಿ. ಹಾ ಹೇಳ್ರಿ ಸರ್ ಸ್ಟೋರಿ, ನಾವು ಕ್ಯೂರಿಯಾಸಿಟಿಯಿಂದ ಬಾಳದೇವಿ. ಹಾ ಹೇಳ್ತೀನಿ ತಡ್ರಿ ಒಂದ್ ನಿಮಿಷ. ಕೈಲಾಸದೊಳಗ ಶಿವ ಪಾರ್ವತಿ ಇರ್ತಾರಂತ. ಅವ್ರ ಮಕ್ಕಳನ್ನ ಕಾರ್ತಿಕೇಯ ಮತ್ತ ಗಣಪತಿ ಆಗಿರ್ತಾರಂತ. ಗಣಪತಿ ದಿನಾಲು ಊಟ ಮಾಡುದು ಆಟ ಆಡುದು ನೋಡಿ ಪಾರ್ವತಿಗೆ ಇವಂಗೊಬ್ಬಂಗ್ ಮದ್ವಿ ಮಾಡಿದ್ರ ಆರಾಮ ಇವನು ಆ ಹುಡುಗಿ ಜೋಡಿ ಆಟಾಡಕ್ ಹೋತ್ ಆರಾಮ್ ಇರ್ತಾನಂತಂದೆ ಅನ್ಕೊಂಡ್ ಪಾರ್ವತಿ ಮದ್ವಿ ಮಾಡ್ಬೇಕಂತ ತೀರ್ಮಾನ ಮಾಡ್ತಾಂತ. ತೀರ್ಮಾನ ಮಾಡ್ಕೊಂಡು ಗಣಪತಿಗ್ ಬಂದ ಹೇಳ್ತಾಳ, ನೋಡ್ಪಾ ಮಗನ, ನಾನ್ ನಿನಗೊಂದ್ ಮದ್ವಿ ಮಾಡ್ಬೇಕಂತದೀನಿ, ಅದಕ್ ನೀ ಮದ್ವಿ ತಯಾರೆಲ್ಲ ಮಾಡ್ಕೋ, ನಾನು ವಧು ಆಯ್ಕೆ ಮಾಡ್ತೀನಿ ಅಂತಂದ ಹೇಳ್ತಾಳ. ಹಾ ಸರ್. ಅವಾಗ ಗಣಪತಿ ಆತ್ ತಗೋವ, ನೀ ವಧುನ ಆಯ್ಕೆ ಮಾಡು, ನಾ ಮದ್ವಿ ತಯಾರು ಮಾಡ್ಕೋತೀನಿ ಅಂತ ಹೇಳ್ತಾನ. ಹಾ ಸರ್. ಅವಾಗ ಗಣಪತಿ ಎಲ್ಲಾರನ್ನೂ ಕರೆದು ಒಂದೊಂದು ಕೆಲಸ ಕೊಡ್ತಾನಂತ. ಯಾರ್ಯಾರಂದ್ರ ಕುರಿಗೋಳು, ಸಣ್ಣ ಸಣ್ಣ ಹುಡುಗರು ಮತ್ತು ಹೆಗನಗಳನ್ನ ಕರೆದು ಎಲ್ಲಾರ್ಗು ಒಂದೊಂದು ಕೆಲಸ ವಹಿಸ್ತಾನಂತ ಮದ್ವಿ ತಯಾರಿಗೆ. ಕುರಿಗಳಿಗೆ ಹೇಳ್ತಾನಂತ ಗಣಪತಿ, ತಾಳಿ ತಗೊಂಬರ್ರಿ, ಮದ್ವಿಗೆ ತಾಳಿ ಬೇಕಾಗೈತಿ, ತಾಳಿ ತಗೊಂಬರ್ರಿ ಅಂತ ಹೇಳ್ತಾನ. ಆತ್ ಗಣಪತಿ, ನಾವು ತಾಳಿ ತರ್ತೇವಿ, ನೀವು ಅದ್ರ ಬಗ್ಗೆ ತಿರಿ ಕೆಡ್ಸ್ಕೋಬೇಡ್ರಿ ಅಂತ ಕುರಿಗಳು ಹೇಳ್ತಾವಂತ. ಅವಾಗ ಕುರಿಗಳು ಹುಡ್ಕೊಂತ ಅಡ್ಡಾಡ್ತಾವಂತ, ಕೈಲಾಸದಿಂದ ಭೂಮಿ ಮಠ ಬಂದು ಹುಡ್ಕ್ಯಾಡ್ತಾವಂತೆ. ಎಲ್ಲಿ ಹೋದ್ರೂ ತಾಳಿನ ಸಿಗಾತ್ರಿಕಿಲ್ಲಂತ. ಹುಡ್ಕ್ಯಾಡ್ ನಿಂದಿರ್ತಾವಂತ. ಸುಸ್ತಾ ಬಂದ್ ನಿಂದ್ರು ಗುಡ್ದನ ಅಲ್ಲೇ ಎದುರುಗಡೆ ಬಂಗಾರದ ಅಂಗಡಿ ಕಾಣ್ತೈತಿ. ಅವಾಗ ಕುರಿಗಳು, ಅಯ್ಯೋ ಚಲೋ ಆತಡಿ ಇಲ್ಲೇ ಸಿಕ್ತ ಅಂತಂದ್ ಹೇಳಿ ಅವ ಅಂಗಡಿ ಮಾಲಕ ಒಂದಿಟ್ಟು ಎದ್ದು ಹೊರಗೆ ಹೋಗಿರ್ತಾನ. ಅವಾಗ ಬಂಗಾರದ ಅಂಗಡಿ ಒಳಗ ಕುರಿಗಳು ಹೋಗ್ಬಿಡ್ತಾವಂತ. ಅವಾಗ ಕುರಿಗಳು ಒಳಗೋಗಿ ತಮ್ಮ ಕೊಂಬು ಒಳಗ ತಾಳಿ ತಗೋತೈತಂತ. ಒಂದು ಕುರಿ ತನ್ನ ಕೊಂಬದಾಗ ತಾಳಿ ಸಿಗಿಸ್ಕೊಂಡು ಹೊರಗೆ ಬಂದ್ಬಿಡ್ತಾವಂತವು. ಎಲ್ಲ ಸಿರ್ ಕುರಿಗಳು ಹೊರಗೆ ಬರ್ತಾವಂತ. ಹೊರಗೆ ಬಂದು ಹಂಗ ಹಗುರ್ಕ ಕೈಲಾಸದ ಮಠ ನಡ್ಕೋತ ಹೋಗ್ತಿರ್ತಾವಂತ. ಸುಸ್ತಾಗಿರ್ತೈತಿ, ಹಗುರ್ಕ ನಡ್ಕೋತ ಹೋಗ್ತಿರ್ತಾವಂತ. ಕುರಿಗಳು ಸುಸ್ತಾಗಿ ನಡ್ಕೋತ ಬರೋ ಹೊತ್ನ್ಯಾಗ ಅಯ್ಯೋ ತಡ ಆಕತ್ತಂತೇಳಿ ಓಡ್ಕೊಂತ ಬರೋ ಹೊತ್ನ್ಯಾಗ ತಾಳಿ ಎಲ್ಲೇ ಬಿದ್ದು ಬಿಡ್ತದಂತ. ಅದಕ್ಕೆ ಅವು ಲಕ್ಷ್ಯ ಕೊಟ್ಟಿರಂಗಿಲ್ಲ, ಹಂಗ ಓಡೋಡು ಗಣಪತಿ ಮುಂದೆ ಹೋಗಿ ನಿಂದಿರ್ತಾವಂತ. ಅವಾಗ ಗಣಪತಿ ಕೇಳ್ತತಿ, ಅಯ್ಯ ಎಲ್ಲೋ ತಾಳಿ ತಂದೇನ ಅಂತಂದೆ. ಅದಕ್ಕೆ ಕುರಿ ಹೇಳ್ತೈತಿ, ತಂದೇನ್ ನೋಡ್ರಿ, ನನ್ ಕೋಡ್ದಾಗ ಐತಿ ಅಂದಾಗ ಗಣಪತಿ ನೋಡಿ, ಅಯ್ಯ ನಿನ್ ಕೋಡ್ದಾಗ ಎಲ್ಲೈತಿ ತಾಳಿ ಅಂತ ಕೇಳ್ತಾನಂತ ಗಣಪತಿ. ಆಮೇಲೆ ಗಣಪತಿ ಹೇಳ್ತತಿ, ಅಯ್ಯ ಎಲ್ರು ಬೀಳಿಸ್ಕೊಂಡೇನ, ಹುಡ್ಕೊಂಬ, ನನ್ ತಾಳಿ ಬೇಕಂತ ಬೈದ್ ಬಿಡ್ತದಂತ. ನನ್ನ ತಾಳಿ ಹುಡುಕ ಅಂತಂದೇಳಿ. ಅದಕ್ಕೆ ಯಾವಾಗ್ಲೂ ಯಾವ ಫೋಟೋದಾಗನು ಕುರಿಗಳು ಒಟ್ಟು ಹುಲ್ದಾಗ ಏನರ ಹುಡುಕ್ತಿರ್ತಾವ ಅಂತಂದ್ರೆ ಹುಡುಕ್ತಿರ್ತಾವಲ್ಲ, ಅವು ತಾಳಿ ಹುಡುಕ್ತಿರ್ತಾವಂತ. ಓ ಹೌದನ್ರಿ ಸರ್? ಹ್ಞೂನ್ಪಾ. ಈಗ ನೆಕ್ಸ್ಟ್ ಸಣ್ಣ ಮಕ್ಳ ಬಗ್ಗೆ ಹೋಗೋಣ. ಸಣ್ಣ ಮಕ್ಳಿಗೆ ಗಣಪತಿ ಏನು ಕೆಲಸ ಕೊಟ್ಟಿರ್ತಾನಂದ್ರೆ, ಮದ್ವಿಗೇನೋ ತಾಳಿ ಹುಡುಕಾಕತ್ರ, ತಾಳಿ ಸಿಕ್ತಿರ್ತ. ಈಗ ಮತ್ತೆ ಮದ್ವಿಗೆ ಈಗ ತಿನ್ನಾಕ ಸಿಹಿ ತಿಂಡಿಗಳು ಲಡ್ಡು ಮಾಡಾಕ ಸಣ್ಣ ಹುಡುಗರಿಗೆ ವಹಿಸ್ತಾನಂತ. ಅವಾಗ ಸಣ್ಣ ಹುಡುಗರು ನೀವೆಲ್ಲಾರು ನೋಡ್ರಿ, ನೀವೆಲ್ಲಾರು ಸಿಹಿ ತಿಂಡಿ ಮಾಡೋಕೆ ಲಡ್ಡು ಮಾಡ್ರಿ ಅಂತಂದು 1 ವರ್ಷದಿಂದ 5 ವರ್ಷದ ಮಕ್ಕಳಿಗೆ ವಹಿಸ್ತಾನಂತೆ. ಅದಕ್ಕೆ ಯಾವಾಗಲೂ ಸಣ್ಣ ಹುಡುಗರ ಮುಟ್ಕಿ ಮಾಡ್ತಿರ್ತಾವಂತ, ಯಾವಾಗಲೂ ಕೈ ಹಿಂಗೆ ಮಡಚಿರ್ತಾವಂತ. ಅಂದ್ರೆ ಗಣಪತಿ ಮದ್ವಿಗೆ ಉಂಡಿ ತಯಾರು ಮಾಡ್ತಿರ್ತಾವಂತ. ಅಲ್ಲ, ಈ ಸಣ್ಣ ಹುಡುಗರ್ಗೆ ಲಡ್ಡು ಮಾಡಕ್ಕೆ ಹಚ್ಚಿದ್ರೆ ಅವು ಯಾವಾಗ ಮುಗಿಬೇಕು? ಅದಕ್ಕೆ ಇನ್ನೂ ಗಣಪತಿ ಮದ್ವಿ ಲೇಟಾಗಿ ಆಗ್ತಿರ್ತದಂತ. ಹೌದೇನ್ರಿ ಸರ್? ಹ್ಞೂನ್ವಾ. ಈಗ ಮದ್ವಿಗೆ ತಾಳಿ ಏನು ಹುಡುಕಾಕತ್ರ, ಮತ್ತು ಸಣ್ಣ ಹುಡುಗರು ಲಡ್ಡು ಮಾಡಾಕತ್ರ. ಈಗ ನೆಕ್ಸ್ಟ್ ಹೆಗ್ನಗಳಿಗೆ ಏನು ಕೆಲಸ ಕೊಟ್ಟಿರ್ತಾನಂದ್ರೆ, ಎಲ್ಲಾರು ಈಗ ಮದ್ವಿಗೆ ತಾಳಿನೂ ಬರ್ತೈತಿ ಮತ್ತು ಲಡ್ಡುನೂ ಆಗ್ತೈತಿ. ಮದ್ವಿಗೆ ಅದನ್ನೆಲ್ಲ ಖರ್ಚು ಮಾಡಕ್ಕೆ ರೊಕ್ಕ ಬಂಗಾರ ಬೇಕಲ್ಲ, ಅದಕ್ಕೆ ಹೆಗ್ನಗಳು ಹೇಳ್ತೀನಿ, ಎಲ್ಲಾರು ಮನೆ ಒಳಗೆ ಹೋಗು ಮತ್ತು ಮನೆ ಅಂದ್ರೆ ಮೊದ್ಲಿನ ಕಾಲದಾಗ ಈಗಿನ ಟ್ರೆಷರಿ ಅದು ಏನೂ ಇರ್ತಿರ್ಕಿಲ್ಲ. ಮೊದ್ಲಿನ ಕಾಲದಾಗ ಪೂರ್ತಿ ಮಣ್ಣೆಲ್ಲ ಎಬ್ಬಿಸಿ ಹಗ್ಗೆಗತೆ ಮಾಡಿಸಿದ್ರೆ, ಪೂರ ಮಣ್ಣು ಒಳಗೆ ಚಿನ್ನ ಬಂಗಾರ ರೊಕ್ಕ ಬೆಳ್ಳಿ ಎಲ್ಲ ಇಡ್ತಿದ್ರು. ಅದಕ್ಕೆ ಹೆಗ್ನಗಳಿಗೆ ಹೋಗಿ, ನೀವು ಮಣ್ಣದು ಹಾಕಿರಿ, ಅವ್ರ ಮನೆ ಒಳಗೆ ಹೋಗಿ ಮಣ್ಣಾಗಿರಿ, ಚಿನ್ನ ಬೆಳ್ಳಿ ರೊಕ್ಕ ಬಂಗಾರ ಸಿಗ್ತಾವ, ಅವನ್ನ ತೊಗೊಂಡು ಬರ್ರಿ ಅಂತಂದು ಹೇಳಿದ್ನಂತ.
ಅದಕ್ಕೆ ಯಾವಾಗಲೂ ಹೆಗ್ಣಗಳು ಬರೀ ಮನೆಯೊಳಗೆ ಹೊಕ್ಕೊಂಡು ಮಣ್ಣದು ಅಗಿತಿರ್ತಾವಂತ. ಆದ್ರೆ ಮೊದಲಿನ ಕಾಲದಾಗ ಚಿನ್ನ ಬಂಗಾರ ಸಿಕ್ತಿತ್ತು. ಈಗಂತೂ ಎಲ್ಲ ತೆಗೆದು ತಮ್ಮ ಮನೆಯೊಳಗೆ ಟ್ರೆಜರಾಗಿ ಇಟ್ಕೊಡತ್ತಾರ. ಅದಕ್ಕೆ ಈಗ ಎಷ್ಟು ಹೆಗ್ಣಗಳು ಆಗಿದ್ರು ಕೂಡ ಒಂದು ಚಿನ್ನ ಬಂಗಾರ ಏನು ಸಿಗಾಕಿಲ್ಲ. ಅದಕ್ಕೆ ಗಣಪತಿ ಮದುವೆ ಲೇಟ್ ಆಗತ್ತೈತೆ. ಇದು ಆ್ಯಕ್ಚುಲಿ ನಿಜವಾದ ಕತೆ ಅಲ್ಲ, ಇದು ಸಣ್ಣ ಹುಡುಗರಿಗೆ ಹೇಳುವಂಥ ಕತೆ. ಸಣ್ಣ ಹುಡುಗರಿಗೆ ಕೇಳಕತ್ರಿ ಇಂಟ್ರೆಸ್ಟ್ ಬರ್ತೈತಿ. ಓ ಮೊದಲಿನ ಕಾಲದಾಗ ಹಂಗಿತ್ತು ಹಿಂಗಿತ್ತು, ಗಣಪತಿ ಹಿಂಗೆ ಮಾತಾಡ್ತಿತ್ತು. ಇದು ಒಂಥರ ಕಟ್ಟ ಕತೆ, ಇದು ನಿಜವಾದ ಕತೆ ಅಲ್ಲ. ಆದರೆ ಇದನ್ನ ಕೇಳಕತ್ರಿ ಎಲ್ಲರಿಗೂ ಖುಷಿ ಆಗ್ತೈತಿ. ಸಣ್ಣ ಸಣ್ಣ ಹುಡುಗರಿಗೆ ಅಂತ ಹೇಳಿದ್ರೆ ಭಾಳ ಖುಷಿ ಆಗ್ತೈತಿ. ಹೌದ್ ಸರಿ, ಕತೆ ಎಷ್ಟ್ ಚಂದ ಐತ್ರಿ. ನಮಗೂ ಕೇಳ್ಬೇಕಂತ ಅನಸ್ತೈತ್ರಿ. ಯಾಕಂದ್ರೆ ನೀವು ಕೂಡ ಸಣ್ಣ ಹುಡುಗರು. ಓಕೆ ಲೇಟ್ ಆಯ್ತು, ನಂಗೆ ಈಗ ನೆಕ್ಸ್ಟ್ ಬೇರೆ ಕೆಲಸ ಐತಿ. ನೀವು ನೆಕ್ಸ್ಟ್ ಸ್ಟಾರ್ಟ್ ಆಗ್ಬೋದು ಕ್ಲಾಸಸ್. ನೀವು ಕ್ಲಾಸ್ ರೂಮ್ಗೆ ಹೋಗ್ರಿ. ಏನು ಕ್ಲಾಸ್ ರೂಮ್ಗೆ ಹೋಗಿ ಯಾರು ಬಾಯ್ ಮಾಡ್ಕೊಂಡು ಕೂಡ್ಬೇಡ್ರಿ, ಸುಮ್ಮನೆ ಓದ್ಕೋತ ಕೂಡ್ರಿ. ಏನು ಹಾ ಸರ್, ನಾವು ಬಾಯ್ ಮಾಡೋದಿಲ್ಲ ತಗೋರಿ. ನೀವು ನಿಮ್ಮ ಕೆಲಸ ಮಾಡ್ಕೊಂಡು ನಾವು ಕ್ಲಾಸ್ ರೂಮ್ಗೆ ಹೋಗ್ತೇವ್ರಿ. ಓಕೆ ಬಾಯ್ ಮಕ್ಕಳ. ಬಾಯ್ ಸರ್.